ಹಾಯ್ ಹಲೋ ನಮಸ್ಕಾರ UKBoy ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ನಾವು ಏನು ನೋಡೋಣ ಅಂದರೆ BA 4th ಸೆಮಿಸ್ಟರ್ ಪೊಲಿಟಿಕಲ್ ಸೈನ್ಸ್. ಇಲ್ಲಿ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಇಷ್ಟು ಪ್ರಶ್ನೆಗಳನ್ನು ನೋಡ್ಕೊಂಡ್ರೆ ಸಾಕು. ಇದು SCP 4th ಸೆಮಿಸ್ಟರ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಅನ್ವಯಿಸುತ್ತದೆ. ವೆರಿ ಇಂಪಾರ್ಟೆಂಟ್ ಆದ ಕ್ವಶನ್ಗಳಾಗಿರ್ತವೆ. ಇಷ್ಟು ಪ್ರಶ್ನೆಗಳನ್ನು ನೀವು ನೋಡ್ಕೊಂಡ್ರೆ ಸಾಕು. ಆ್ಯನ್ಯುವಲ್ ಎಕ್ಸಾಮಲ್ಲಿ ಪಿಕ್ಸ್ ಇವೇ ಕ್ವಶನ್ ಬರುತ್ತೆ. ಹಾಗೆ ನಮ್ಮ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳನ್ನು ನಮ್ಮ ಚಾನಲ್ನ ಹಾಕ್ತಾ ಇರ್ತೀವಿ. ಈಗ ಪ್ರಶ್ನೆಗಳು ನೋಡೋಣ. ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. 5 ಅಂಕದ ಪ್ರಶ್ನೆ ನೋಡೋಣ. ಒಂದನೇ ಪ್ರಶ್ನೆ ಪ್ಲೇಟೋ ನ್ಯಾಯ ತತ್ವ ವಿವರಿಸಿರಿ. ಹಾಗೆ ಎರಡನೇ ಪ್ರಶ್ನೆ ಅರಿಸ್ಟಾಟಲ್ನ ರಾಜ್ಯ ವಿಚಾರಗಳನ್ನು ವಿವರಿಸಿರಿ. ಹಾಗೆ ಮೂರನೇ ಪ್ರಶ್ನೆ ರಾಜ ಚಿಂತನೆ ಮತ್ತು ರಾಜಕೀಯ ತತ್ವಶಾಸ್ತ್ರವನ್ನು ವಿವರಿಸಿ. 4 ಆದರ್ಶ ರಾಜ್ಯದ ಲಕ್ಷಣಗಳನ್ನು ವಿವರಿಸಿರಿ. 5 ಗ್ರೀಕ್ ರಾಜಕೀಯ ಚಿಂತಕರ ಕೊಡುಗೆಗಳನ್ನು ವಿವರಿಸಿರಿ. 6 ಕೌಟಿಲ್ಯನ ಸಪ್ತಾಂಗ ತತ್ವವನ್ನು ವಿವರಿಸಿರಿ. 7 ಪ್ರಾಚೀನ ಭಾರತೀಯ ರಾಜಕೀಯ ಚಿಂತನೆಯ ಲಕ್ಷಣಗಳನ್ನು ವಿವರಿಸಿರಿ. 8 ದಂಡ ನೀತಿಯನ್ನು ವಿವರಿಸಿರಿ. 9 ಕೌಟಿಲ್ಯ ರಾಜತತ್ವ ವಿಚಾರಗಳನ್ನು ವಿವರಿಸಿರಿ. ಇಷ್ಟು ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. 5 ಅಂಕದ ಪ್ರಶ್ನೆಗಳು. ಇಷ್ಟು ಪ್ರಶ್ನೆಗಳನ್ನು ನೋಡ್ಕೊಂಡ್ರೆ ಸಾಕು. ಪಿಕ್ಸ್ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಇದೇ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗೆ ಒಂದಿಷ್ಟು ಪ್ರಶ್ನೆಗಳನ್ನು ಹಿಂದೆ ಮುಂದಾಗಿ ಸಹ ಕೇಳ್ತಾರೆ, ಸರಿಯಾಗಿ ನೋಡ್ಕೋಬೇಕು. ಹಾಗೆ 10 ಅಂಕದ ಪ್ರಶ್ನೆಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ಪ್ಲೇಟೋ ಆದರ್ಶ ರಾಜ್ಯವನ್ನು ವಿವರಿಸಿರಿ. ಎರಡನೇ ಪ್ರಶ್ನೆ ಅರಿಸ್ಟಾಟಲ್ ರಾಜಕೀಯ ತತ್ವವನ್ನು ವಿವರಿಸಿರಿ. 3 ಪ್ಲೇಟೋ ಮತ್ತು ಅರಿಸ್ಟಾಟಲ್ ಅವರ ರಾಜಕೀಯ ವಿಚಾರಗಳನ್ನು ಚರ್ಚಿಸಿರಿ. 4 ಕೌಟಿಲ್ಯನ ರಾಜಕೀಯ ವಿಚಾರಗಳನ್ನು ಚರ್ಚಿಸಿ. 5 ಅರ್ಥಶಾಸ್ತ್ರದ ಮಹತ್ವವನ್ನು ವಿವರಿಸಿರಿ. 6 ಕೌಟಿಲ್ಯನ ಆಡಳಿತ ವ್ಯವಸ್ಥೆಯನ್ನು ವಿವರಿಸಿರಿ. 7 GS ಮಿಲ್ ಅವರ ಸ್ವಾತಂತ್ರ್ಯ ತತ್ವವನ್ನು ವಿಮರ್ಶಾತ್ಮಕವಾಗಿ ವಿವರಿಸಿರಿ. 7 ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್. ಹಾಗೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳು ನೋಡೋಣ. 8 ಪ್ರಶ್ನೆಗಳು 8, 9 ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. 8ನೇ ಪ್ರಶ್ನೆ ಬೆತ್ತಮ್ ಉಪಯುಕ್ತವಾದವನ್ನು ವಿವರಿಸಿರಿ. ಹಾಗೆ 9ನೇ ಪ್ರಶ್ನೆ ಉದಾರವಾದ ಮತ್ತು ವ್ಯಕ್ತಿತ್ವವಾದವನ್ನು ವಿವರಿಸಿರಿ. 10 ಪ್ರಶ್ನೆಗಳು 10 ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತವೆ, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಮುಂದಿನ ಪ್ರಶ್ನೆ 10 ಗಾಂಧೀಜಿಯವರ ರಾಷ್ಟ್ರೀಯ ತತ್ವಶಾಸ್ತ್ರವನ್ನು ಚರ್ಚಿಸಿ. ಹಾಗೆ 11ನೇ ಪ್ರಶ್ನೆ ಗಾಂಧೀಜಿಯವರ ರಾಜ್ಯ ಮತ್ತು ಸಮಾಜದ ಕುರಿತು ವಿಚಾರಗಳನ್ನು ವಿವರಿಸಿರಿ. 12ನೇ ಪ್ರಶ್ನೆ ಡಾಕ್ಟರ್ BR ಅಂಬೇಡ್ಕರ್ ಅವರ ರಾಜಕೀಯ ವಿಚಾರಗಳನ್ನು ಚರ್ಚಿಸಿರಿ. 13 ನೆಹರು ಅವರ ಪ್ರಜಾಸತ್ತಾತ್ಮಕ ಸಮಾಜವಾದಗಳನ್ನು ವಿವರಿಸಿರಿ. 14ನೇ ಪ್ರಶ್ನೆ ರಾಜಕೀಯ ಸಮಾಜಕ್ಕೆ ಅಂಬೇಡ್ಕರ್ ಅವರ ಕೊಡುಗೆಗಳನ್ನು ವಿವರಿಸಿರಿ. ಅಂಬೇಡ್ಕರ್, ಗಾಂಧೀಜಿ ಹಾಗೆ ಕೌಟಿಲ್ಯನ ಅರ್ಥಶಾಸ್ತ್ರದ ಬಗ್ಗೆ ಈ ರೀತಿ ಹೆಚ್ಚಿನ ಪ್ರಶ್ನೆಗಳನ್ನು 10 ಅಂಕದ ಪ್ರಶ್ನೆಗಳಿಗೆ ಕೇಳ್ತಾರೆ, ಸರಿಯಾಗಿ ನೋಡ್ಕೋಬೇಕು. ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳು. ಇಷ್ಟು ಪ್ರಶ್ನೆಯನ್ನು ನೋಡ್ಕೊಂಡ್ರೆ ಸಾಕು. 10ಕ್ಕೆ 10 ಅಂಕ ಅಂಕಗಳನ್ನು ತಗೋತೀರ. ಹಾಗೆ ಮುಂದಿನ 15 ಅಂಕಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್. 15 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ನೋಡಿ, ಅಂಬೇಡ್ಕರ್ ಅವರ ಬಗ್ಗೆ. BR ಅಂಬೇಡ್ಕರ್ ಅವರ ರಾಜಕೀಯ ಮತ್ತು ಸಾಮಾಜಿಕ ಚಿಂತನೆಗಳನ್ನು ವಿವರಿಸಿರಿ ಅಂತ ಕೊಟ್ಟಿರ್ತಾರೆ. ಹಾಗೆ ಎರಡನೇ ಪ್ರಶ್ನೆ ನೆಹರು ಅವರ ಪ್ರಜಾಸತ್ತಾತ್ಮಕ ಸಮಾಜವಾದ ತತ್ವವನ್ನು ವಿವರಿಸಿರಿ. ಹಾಗೂ ಮೂರನೇ ಪ್ರಶ್ನೆ ಆಧುನಿಕ ಭಾರತೀಯ ರಾಜಕೀಯ ಚಿಂತಕರ ಕೊಡುಗೆಗಳನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ. ಹಾಗೆ 4ನೇ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಮತ್ತು ಸಾಮಾಜಿಕ ತತ್ವಗಳನ್ನು ವಿವರಿಸಿರಿ. 5ನೇ ಪ್ರಶ್ನೆ ಗಾಂಧೀಜಿ ಅಹಿಂಸಾ ಮತ್ತು ಸತ್ಯಾಗ್ರಹ
ತತ್ವವನ್ನು ಮತ್ತು ಮಹತ್ವವನ್ನು ವಿವರಿಸಿರಿ ಅಂತ ಕೊಡ್ತಾರೆ. ಹೀಗೆ ಗಾಂಧೀಜಿಯವರ ಆಧುನಿಕ ಚಿಂತನೆ ಪ್ರಸ್ತುತತೆ ಕುರಿತು ವಿವರಿಸಿರಿ ಅಂತ ಕೇಳ್ತಾರೆ. ಹಾಗೆ 7ನೇ ಪ್ರಶ್ನೆ JS ಮಿಲ್ ಅವರ ಸ್ವಾತಂತ್ರ್ಯದ ತತ್ವವನ್ನು ವಿಮರ್ಶಾತ್ಮಕವಾಗಿ ವಿವರಿಸಿರಿ. ಹಾಗೆ 8ನೇ ಪ್ರಶ್ನೆ ಬೆತ್ತಮ್ಮನ ಉಪಯುಕ್ತವಾದ ರಾಜಕೀಯ ಮಹತ್ವವನ್ನು ವಿವರಿಸಿರಿ. 9ನೇ ಪ್ರಶ್ನೆ ಬ್ರಿಟಿಷ್ ರಾಜಕೀಯ ಚಿಂತನೆಯ ವೈಶಿಷ್ಟ್ಯತೆಗಳನ್ನು ವಿವರಿಸಿರಿ. ಹಾಗೆ 10ನೇ ಪ್ರಶ್ನೆ ಕೌಟಿಲ್ಯನ ಅರ್ಥಶಾಸ್ತ್ರದ ರಾಜಕೀಯ ತತ್ವಗಳನ್ನು ವಿವರಿಸಿರಿ. ಹಾಗೆ 11ನೇ ಪ್ರಶ್ನೆ ಪ್ರಾಚೀನ ಭಾರತೀಯ ರಾಜಕೀಯ ಚಿಂತನೆಯ ವೈಶಿಷ್ಟ್ಯತೆಗಳನ್ನು ಕುರಿತು ಅಥವಾ ಕೌಟಿಲ್ಯನ ರಾಜಕೀಯ ಮತ್ತು ಆಡಳಿತದ ತತ್ವಗಳನ್ನು ವಿಮರ್ಶಾತ್ಮಕವಾಗಿ ವಿವರಿಸಿರಿ ಅಂತ ಕೇಳ್ತಾರೆ. ಹಾಗೆ 12ನೇ ಪ್ರಶ್ನೆ ಪ್ಲೇಟೋನ ರಾಜಕೀಯ ತತ್ವಶಾಸ್ತ್ರವನ್ನು ವಿಶ್ಲೇಷಿಸಿರಿ. ಈ ಪ್ರಶ್ನೆ ಹೀಗೂ ಸಹ ಕೇಳ್ತಾರೆ, ಪ್ಲೇಟೋನ ತತ್ವಶಾಸ್ತ್ರದ ಬಗ್ಗೆ ಬರೆಯಿರಿ ಅಂತ ಕೇಳ್ತಾರೆ. ಹಾಗೆ ಅರಿಸ್ಟಾಟಲ್ ರಾಜಕೀಯ ಚಿಂತನೆ ಮತ್ತು ರಾಜತತ್ವವನ್ನು ವಿವರಿಸಿರಿ. 13ನೇ ಪ್ರಶ್ನೆ ಗ್ರೀಕ್ ರಾಜಕೀಯ ಚಿಂತನೆಯ ಮಹತ್ವವನ್ನು ವಿಮರ್ಶಾತ್ಮಕವಾಗಿ ವಿವರಿಸಿರಿ ಅಂತ ಕೇಳ್ತಾರೆ. ಇಷ್ಟು ಪ್ರಶ್ನೆಗಳನ್ನು ನೋಡ್ಕೊಂಡ್ರೆ ಸಾಕು. ಇಲ್ಲಿ 15 ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ 15 ಅಂಕದ ಪ್ರಶ್ನೆಯಲ್ಲಿ 5 ಅಂಕ 10 ಅಂಕದ ಪ್ರಶ್ನೆಗಳು ಇಲ್ಲಿ ನೋಡ್ಕೋಬೋದು. ನೀವು ಸರಿಯಾಗಿ ನೋಡಿದ್ರೆ ಸರಿಯಾಗಿ ಓದಿದ್ರೆ ಫಿಕ್ಸ್ ಎಕ್ಸಾಮ್ನಲ್ಲಿ ಪ್ರಶ್ನೆಗಳು ಇವು ಬಂದೇ ಬರ್ತವೆ. ಇದೇ ರೀತಿ ಹೊಸ ವಿಡಿಯೋಗಳನ್ನ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರು ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.